ನಮ್ಮನೆ ಕೊಟ್ಟಿಗೆಯಲ್ಲಿ ಸಗಣಿ ಬೆಳಿತೀನಿ, ಅದು ಬಂದು ಮೂತಿಗೊಂಡು ಬಳಿ. ತುಘಲಕ್ಕೇನಾದ್ರು ನಿಮ್ಮ ನಾಟಕವನ್ನು ನೋಡಿದ್ರೆ ತುಘಲಕ್ ಇನ್ನೂ ಹೆಂಗೆ ಹುಚ್ಚುಚ್ಚಾಗಿ ಆಡ್ಬೋದು ಕಲಿತಿದ್ದ ಸರ್ ನಿಮ್ಮ ಹತ್ರ. ಈ ಮಾತನ್ನು CR ಸಿಂಹ ಅವ್ರಿಗೆ ಮುಖತಃ ಹೇಳಿದ್ದೀನಿ. ನಾನು 1952 ಹುಟ್ಟಿದೆ. ನಮಗೂ ನಡುವಿನ ಸಂಬಂಧ ಕೇವಲ 6 ತಿಂಗಳು. ನಮ್ಮ ತಂದೆ ಶಾನ್ ಭೋಗರಾಗಿದ್ರು. ಅಲ್ಲಿ 5 ಹಳ್ಳಿಗಳಿಗೆ ಶಾನ್ ಭೋಗರಾಗಿದ್ದು. ನಮ್ಮಣ್ಣ ಹೇಳ್ತಿದ್ದ, ಭೈರಪ್ಪನವರು ಮಾನಸ ಗಂಗೋತ್ರಿ ಗ್ರಂಥಾಲಯಕ್ಕೆ ಹೋಗಿ ಕೇಳೋರಂತೆ, ಇವತ್ತು ಯಾವುದೋ ಹೊಸ ಪುಸ್ತಕ ಬಂದಿದೆ ಅಂತ. ಅಲ್ಲಿ ಪುಸ್ತಕಗಳಿಂದ 2-3 ಇವತ್ತು ಯಾವುದೋ ಹೊಸ ಪುಸ್ತಕ ಬಂದಿದೆ ಅಂತ ಕೇಳೋರಂತೆ ಭೈರಪ್ಪನವರು. ಮಾಸ್ಟರ್ ನಾಟಕ ಕಲಾಕ್ಷೇತ್ರದಲ್ಲಿ ಆದರೆ ನಿಮಗೆ ಕಾರ್ ಪಾರ್ಕಿಂಗ್ ಸಿಗ್ತಾ ಇರಲಿಲ್ಲ. ಮೂಲ ಯಾವ ತಂದು? ನಮ್ಮದು ನೊಣವಿನಕೆರೆ ಅಂತ, ತಿಪ್ಟೂರು ತಾಲೂಕು, ತುಮಕೂರು ಜಿಲ್ಲೆನೇ. ಒಂದು ತಮಗೆಲ್ಲ ಗೊತ್ತಿರೋ ವಿಶೇಷ, ಕಲೆಯ ತವರೂರು ತುಮಕೂರು ಅಂತಾರೆ. ಗುಬ್ಬಿ ವೀರಣ್ಣ ಒಂದು ಸಾಕಲ್ಲ ನಿಮಗೆ, ಇಡೀ ವಿಶ್ವ ಕಂಡಂತ ಶ್ರೇಷ್ಠ ಕಂಪನಿ ಗುಬ್ಬಿ ವೀರಣ್ಣವರು. ಜೊತೆಗೆ ತಿಪ್ಟೂರು ಕೂಡ ನಾಟಕ ರಂಗಭೂಮಿನ ಬೆಳೆಸಿದ ದೊಡ್ಡ ಒಂದು ಪ್ರದೇಶ ಅದು. ಡಾಕ್ಟರ್ ರಾಜ್ಕುಮಾರು, ನರಸಿಂಹರಾಜು, ಬಾಲಕೃಷ್ಣ, ಆಮೇಲೆ ಕಂಪನಿ ನಾಟಕಗಳಲ್ಲೆಲ್ಲ ಎಷ್ಟು ನಡೆಯಿತು ತಿಪ್ಟೂರಿನಲ್ಲಿ. ಆ ತಿಪ್ಟೂರು ತಾಲೂಕು ನೊಣವಿನಕೆರೆ. ನಿಮ್ಗೆ ಇನ್ನೊಂದು ಬಹಳ ಒಂದು ಆಶ್ಚರ್ಯ ಸಂಗತಿ ಹೇಳ್ತೀನಿ, ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಇದು ನಿಮಗೂ ಬಹುಶಃ ಶಾಕ್ ಅನ್ಸ್ಬಿಡುತ್ತೆ. ಇಲ್ಲಿ ನಮ್ಮ ಕನ್ನಡದಲ್ಲಿ ನರಸಿಂಹರಾಜು ಹಾಸ್ಯ ಚಕ್ರವರ್ತಿ, ಬಾಲಕೃಷ್ಣ ಅಂಥವ್ರೊಬ್ಬರು ತಮಿಳ್ನಲ್ಲಿ ಇದ್ದರು. ಅವ್ರ ಹೆಸರು ಗೊತ್ತಾ ನಿಮಗೆ? ಇಲ್ಲ ಸರ್. தாய் நாகேஷ் ಅಂತ. ಅವರು ತಾಯಿ ನಾಗೇಶ್. வரப்போற பரீட்சைக்காக படிக்கலையா? 1 மணிக்கு வரப்போற பசிக்கு 9 மணிக்கே சோறாக்குறியா? வரப்போற குழந்தைக்கு இப்பவே வாங்கி எடுக்கறியா? ನೀನೇ ನಾನು ಆಡಲ್ಲಿ ಆಡ್ತಾ ಇರ್ತಾರಲ್ಲ. ಹೌದು, ತಾಯಿ ನಾಗೇಶು ತಮಿಳು ಚಿತ್ರರಂಗವನ್ನು ಆಳದವರು, ಹಾಸ್ಯ ನಟರಾಗಿ. ಅವರ ಮೂಲ ಯಾವುದು ಗೊತ್ತಾ? ಅವ್ರ ಹೆಸರು ಗುಂಡೂರಾವ್ ಅಂತ. ಅವ್ರ ಹೆಸರು ಮೂಲ ಹೆಸರು. ಒಬ್ಬ ಬಡ ಬ್ರಾಹ್ಮಣ. ಅವರು ತಿಪಟೂರಿನವರು. ತಾಯಿ ನಾಗೇಶ್. ಹೌದು, ಇವ್ರ ಹೆಸರು ಗುಂಡೂರಾವ್. ಇವರು ತಮಿಳು ನಾಡನ್ನು ಆಳ್ತಾರೆ. ತಿಪ್ಟೂರು ಅಂತ ಬಂದಾಗ ತಿಪ್ಟೂರಿನಲ್ಲಿ CV ಶಿವಶಂಕರ್ ನೀವು ಕೇಳಿದ್ದೀರಿ. ಶ್ರೀವಂತನಾದರು. ನಮಗೆ, ನಾನು ಯಾವಾಗ ಹೈಸ್ಕೂಲ್ ಓದಲಿಕ್ಕೆ ಅಂತ ಬೆಂಗಳೂರಿಗೆ ಬಂದೆ, ಅವಾಗ ಬಂದೆ ಸರ್, ನಮ್ಮಣ್ಣ ಕರ್ಕೊಂಬಂದ ಆಟೋದಲ್ಲಿ. ಆ KR ರಸ್ತೆಲಿ ಬಂದರೆ ನಾನು ಚಿಕ್ಕ ಹುಡುಗ, ಭಯ ಆಗೋಯ್ತು, ಯಾವುದೋ ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಆ KR ರೋಡಲ್ಲಿ ಹೆಜ್ಜೆಗೆ ಮರಗಳು, ಮಳೆ ಬರ್ತಿತ್ತು. ನಾನು ಚಿಕ್ಕ ಹುಡುಗ ಹೆದರ್ಬಿಟ್ಟೆ. ನಾನು ಎಲ್ಲೋ ನಮ್ಮಣ್ಣ ಕಾಡಿಗೆ ಕರ್ಕೊಂಡು ಹೋಗ್ತಿದ್ದೆ ನಾನು ಬೆಂಗಳೂರು ಫಸ್ಟ್ ಟೈಮ್ ಬಂದಾಗ. ಅದು ಅನುಭವ. KR ರೋಡ್ ಕಾಡ್ತಾ ಇತ್ತಾ? ಹೌದು ಸರ್, 1963ನೇ ಇಸ್ವಿ. ವಾವ್, ಕಾಡೆ. ನಾನು ಭಯ ಬಿದ್ದುಬಿಟ್ಟೆ. ಆಟೋ ಕರ್ಕೊಂಬಂದ ಮಳೆ. ಫಸ್ಟ್ ಟೈಮ್ ಬೆಂಗಳೂರಿಗೆ ಬರ್ತೀನಿ, ಮೊದಲ ಸಲ. ಅಂದರೆ ಬಂದಮೇಲೆ ನಮ್ಮ ತಾಯಿ ತಂದೆ ಇದ್ದರು, ಅಣ್ಣಂದಿದ್ದು, ಧೈರ್ಯ ಬಂತು. ಆಟೋ ಬರ್ತಾ ಎದುರುಬಿಟ್ಟಿದ್ದೆ. ಆಮೇಲೆ ಅಲ್ಲಿ ಬಂದೆ. ನಮ್ಮ ವಟಾರದಲ್ಲಿ ನಮ್ಮ CV ಶಿವಶಂಕರ್ ಅವರಿದ್ದರು. KR ರೋಡಲ್ಲಿ? ಹೌದು, ಇದು ಕೃಷ್ಣರಾವ್ ರಸ್ತೆ. ಅಲ್ಲಿ ನಮ್ಮ ವಟಾರದಲ್ಲಿದ್ದು ನಮ್ಮ ಬಾಲ್ಯ ಎಲ್ಲ ಅಲ್ಲೇ ಇತ್ತಲ್ಲ. ಆವಾಗ CV ಶಿವಶಂಕರ್ಗೆ ಎಲ್ಲ ಚಿತ್ರನಟರು ಬರು, ಉದಯ್ ಕುಮಾರು, ಆಮೇಲೆ ಮಂಜುಳಾ ಅವರು, ಶಕ್ತಿ ಪ್ರಸಾದ್ ಅವರು, KSL ಸ್ವಾಮಿಯವರು, ಆಮೇಲೆ ಗಿರಿಜಾ ಲೋಕೇಶ್ ಎಲ್ಲ ಬರೋರು. ಆವಾಗ ಸ್ಮೃತಿ ಒಡನಾಟ ಆಯ್ತು. ಹಿಂಗೆಲ್ಲ ರಂಗಭೂಮಿ ನನ್ನ ತುಂಬ ಸೆಳೆದು ಬಿಡ್ತು. ಪ್ರೌಢಶಾಲಾ ದಿನಗಳಲ್ಲೇ ನಾನು ನಾಟಕ, ನಮ್ಮ ಮೇಡಮ್ನವರು ಸಾವಿತ್ರಿ ಮೇಡಮ್ ಅಂತಿದ್ರು, ಈಗಲೂ ಅವರು ಮೈಸೂರಲ್ಲಿದ್ದಾರೆ. GS ಸುಬ್ಬಲಕ್ಷ್ಮ ಅಂತ, ಅವರೆಲ್ಲ ನಮಗೆ ಹೇಳ್ಕೊಟ್ರು ನಾಟಕ. ಕಾಲೇಜ್ ಡೇಸಲ್ಲಿ ನಿಮ್ಗೆ ಹೇಳ್ದಂಗೆ ರಂಗನಾಯಕ ಅಶೋಕು ಅಂಥವರೆಲ್ಲ ಒಡನಾಟ ಸಿಕ್ತು ಕಾಲೇಜ್ ದಿನಗಳಲ್ಲಿ. ಅವಾಗ ಉಲ್ಲಾಳ್ ಶೀಣ್ ನಾಟಕಗಳು ಆಗ್ತಾಯಿತ್ತು. ರಾಜ್ಕುಮಾರ್ ಬಂದು ಪ್ರಶಸ್ತಿ ಕೊಡೋರು. ರಾಜ್ಕುಮಾರ್ ಬರ್ತಾರೆ ನಮಗೆ ಹೆಮ್ಮೆ. ಬಹುಮಾನ ತೊಗೊಳೋದು ಹೆಂಗಿದೆ. ಹಾಗಾಗಿ C ಅಶ್ವಥ್ ಒಡನಾಟ, ಪಾರಿಚೂತ, ಆಮೇಲೆ ನಮ್ಮ ITಯಲ್ಲಿ ಇದ್ದಂಥ ಎಂತೆಂಥ ಕಲಾವಿದರು ಸರ್. ಯಾವ ವರ್ಷ ಹುಟ್ಟಿದ್ರಿ ನೀವು? ನಾನು 1952 ಹುಟ್ಟಿದೆ. ನಮಗೂ ನಡುವಿನ ಸಂಬಂಧ ಕೇವಲ 6 ತಿಂಗಳು. ಯಾಕೆ ಅಂದರೆ ನಮ್ಮ ತಂದೆ ಶಾನ್ ಭೋಗರಾಗಿದ್ದರು. ಅಲ್ಲಿ 5 ಹಳ್ಳಿಗಳಿಗೆ ಶಾನ್ ಭೋಗರಾಗಿದ್ದು. ನಾವು ನಮ್ಮ ತಂದೆಯವರಿಗೆ ವೈದ್ಯ ಗೊತ್ತಿತ್ತಲ್ಲ, ಆಯುರ್ವೇದ ವೈದ್ಯ ಎಲ್ಲ ಗೊತ್ತಿತ್ತಲ್ಲ. ನಾಟಿ ಅಂತಲ್ಲ, ಆಯುರ್ವೇದನೇ ಗೊತ್ತು. ನಾಟಿ ವೈದ್ಯ ಬೇರೆ. ನಾಟಿ ವೈದ್ಯ ಅಂದರೆ ಬರೀ ಗಿಡಮೂಲಿಕೆಗಳೆಲ್ಲ ಮಾಡ್ತಾರೆ. ನಾಟಿ ವೈದ್ಯ ಅಂದರೆ ವ್ಯತ್ಯಾಸ ಏನಂದರೆ, ಗಿಡಮೂಲಿಕೆಗಳನ್ನು ಕಂಡು ಹಿಡ್ಕೊಂಡು ಈಗ ಮಂಡಿ ನೋವಿಗೆ ಆ ಥರದಲ್ಲಿ ಮಾಡ್ತಾರೆ. ನಮ್ಮ ತಂದೆ ಆಯುರ್ವೇದ ವೈದ್ಯ ಗೊತ್ತಿತ್ತು. ಅದು 100 ಗ್ರಂಥಗಳು ಓದಿದ್ರು ಅವರು. ಆಯುರ್ವೇದದಲ್ಲಿ ಚೂರ್ಣಗಳನ್ನು ನಮ್ಮ ತಂದೆಯವರು ಮಾಡ್ತಾಯಿದ್ರು, ತಾಳೆ ಸಾದಿ ಚೂರ್ಣ ಅಂತ. ಆಮೇಲೆ ಅದಕ್ಕೆ ಕುಪ್ಪಿ ಮಾತ್ರೆಗಳು ಅಂತ ಬರ್ತಿತ್ತು. ನಿಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಕುಪ್ಪಿ ಮಾತ್ರೆಗಳಂದರೆ ಇಂಥ ನಕ್ಷತ್ರ, ಇಂಥ ತಿಥಿ, ಅವತ್ತು ಇದನ್ನು ಅರೆದು ಬಿಟ್ಟು ಆ ಕುಪ್ಪಿ ಮಾತ್ರೆಗಳಿಂದ ಔಷಧಿ ಕೊಟ್ಟರೆ ಅವರಿಗೆ ಆರೋಗ್ಯ ಮತ್ತು ಸರಿಯಾಗೋದು. ಇದು ಆಯುರ್ವೇದದಲ್ಲಿದೆ. ಆಯುರ್ವೇದಕ್ಕೂ ಜ್ಯೋತಿಷ್ ಶಾಸ್ತ್ರಕ್ಕೂ ಸಂಬಂಧ ಇದೆ. ನಾನು ಹುಟ್ಟಿದ ಅಷ್ಟೊತ್ತು ನಮ್ಮ ಅಣ್ಣ ತಮ್ಮಂದ್ರೆಲ್ಲ ಒಂದು 5-6 ಜನ ಹುಟ್ಟಿದ್ರು, ಅಕ್ಕಂಗಿರೆಲ್ಲ. ಎಷ್ಟು ಜನ ನೀವು ಟೋಟಲ್? ನಾವು ಒಟ್ಟಾರೆ ಹಾಕಿದ್ರೆ 9 ಜನ ಆಗ್ತಿದ್ರಂತೆ. ಅದು ಮಧ್ಯೆ ಎಲ್ಲ ತೀರಿ ಹೋಗಿ 6 ಜನ ಅಣ್ಣ ತಮ್ಮಂದರು, ಒಬ್ಬರೇ ತಂಗಿ ಕೊನೆಗೆ ಉಳಿದಿದ್ದು.
ಅದರಲ್ಲೂ ಕೂಡ ನಮ್ಮ ದೊಡ್ಡಣ್ಣ ಒಬ್ಬರಿಲ್ಲ ಈಗ, ನಮ್ಮ ತಂಗಿ ಒಬ್ಬಳಿದ್ಲು, ಅವಳು ಕೋವಿಡಲ್ಲಿ ಹೊಟ್ಟೋದು. ಈಗ ಸದ್ಯಕ್ಕೆ ನಾವು 5 ಜನ ಅಣ್ಣ ತಮ್ಮಂದ್ರು ಇದ್ದೀವಿ. ಓಹ್ ನೈಸ್. ಸೊ ಆ ಥರದ ಫ್ಯಾಮಿಲಿ ನೀವು, ಶಾನ್ ಬಗ್ರ ಮನೆ ಫ್ಯಾಮಿಲಿ. ಶಾನ್ ಬಗ್ರು ಸರಿ, ಹಿಂಗೆ ಶಾನ್ ಭಕ್ತನ ಮಾಡ್ತಿದ್ರು. ಅಲ್ಲಿಗೆ ಆವಾಗ ಒಬ್ಬರು ಡಿಸ್ಟ್ರಿಕ್ಗೆ ಒಬ್ಬರು ಹೆಡ್ ಇರ್ತಿದ್ರು, ಅಮಲ್ದಾರ ತಹಶೀಲ್ದಾರ್ ಅಂತ ಏನೋ ಅಂತಾರೆ ಆಗಿನ ಕಾಲಕ್ಕೆ. ಅವ್ರು ಬಂದ್ರಂತೆ, ಏನ್ರಿ ನಿಮಗೆ ವೈದ್ಯ ಬರುತ್ತಲ್ಲ, ನೀವು ಡಾಕ್ಟರ್ ಆಗ್ಬೋದಲ್ಲ ಅಂದ್ರಂತೆ. ನಮ್ಮ ತಂದೆ ಆಗಲಿ ಸ್ವಾಮಿ ಅಂದರೆ ಇಮ್ಮಿಡಿಯೇಟಾಗಿ ತಕ್ಷಣವೇ ಸರ್ಕಾರಿ ವೈದ್ಯರಾಗಿ ಅಪಾಯಿಂಟ್ಮೆಂಟ್ ನಮ್ಮ ತಂದೆಗೆ. ತಕ್ಷಣ ಹಾಸನ ಜಿಲ್ಲೆಗೆ ಹೊಟ್ಟೋದ್ರು ಅವರು. ಅಯ್ಯೋ, ಹಾಸನ ಜಿಲ್ಲೆಗೆ ಡಾಕ್ಟರ್ ಆಗೋದು. ನಾನು ಹುಟ್ಟಿದ 6 ತಿಂಗಳಿಗೆ ನನ್ನನ್ನು ಎತ್ಕೊಂಡು, ಮಗು ಎತ್ಕೊಂಡು ಅರಸೀಕೆರೆ ತಾಲೂಕು ಚಿಕ್ಕೂರು ಅಂತ ಹಳ್ಳಿ, ಅಲ್ಲಿ ವೈದ್ಯರಾಗಿ ಸೇರಿಕೊಂಡ್ರು, ಗೌರ್ಮೆಂಟ್ ವೈದ್ಯರು. ಪೋಸ್ಟ್ ಇಂಡಿಪೆಂಡೆನ್ಸ್ 1952. ನಾನು ಹುಟ್ಟಿದ 6 ತಿಂಗಳಿಗೆ ಈ ಬಿಕಮ್ ಎ ಡಾಕ್ಟರ್. ಸೊ ಅವಾಗ ವೈದ್ಯರ ಕೊರತೆ ಅಷ್ಟಿತ್ತು ಅಂತ ಗೊತ್ತಾಯ್ತು ಅಲ್ಲಿಗೆ. ಕೊರತೆಗಿಂತ ಆಗ ಅಷ್ಟು ಸುಲಭ ಇತ್ತು. ಇವತ್ತೇನು ಸರ್ MBBS MD ಅಷ್ಟೆಲ್ಲ ಹೋದರೂ ಒಂದು ವೈದ್ಯರ ಕೆಲಸ ಸಿಗೋದಿಲ್ಲ. ಇದಕ್ಕೆ ಅಷ್ಟು ಬೆಲೆ ಇತ್ತು. ನಮ್ಮ ತಂದೆ ಆಗಲಿ ಅಂದರು, ಹಾಗಾಗಿ ವೈದ್ಯರಾಗ್ಬಿಟ್ರು. ಹಾಗಾಗಿ ಹಳ್ಳಿ ವಾತಾವರಣದ ಬೆಳೆದೆ. ಹಾಗೇನು ಅಲ್ಲಿ ಹಳ್ಳಿ ವಾತಾವರಣ, ಹಳ್ಳಿ ನಾಟಗಳು ಅವೆಲ್ಲ ಪರಿಣಾಮ ಇತ್ತು. ಆ ಹಳ್ಳಿ ಸೊಗಡು ಸರ್. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನೀವು ಮಾವಿನ ಹಣ್ಣು ತಿಂದಿದ್ದೀರ, ಹಣ್ಣಿನ ರಾಜ ಮಾವಿನ ಹಣ್ಣು ಅಂತಾರೆ. ನೀವು ಒಂದು ದಿವಸ ಹಳ್ಳಿಗಳಲ್ಲಿ ಹೋಗಿ ಆ ಹಣ್ಣಿನೇನು ರಸಪೂರಿ ಹಣ್ಣುಗಳು ಇನ್ನೇನು ಹಣ್ಣು ಆಗೋ ಕಾಲಕ್ಕೆ ಒಂದೊಂದು ಬಿದ್ದಿರುತ್ತೆ, ಗಿಣ್ಣಿ ಕಚ್ಚಿಬಿಟ್ಟು ರುಚಿ ನೋಡಿ ಬೀಳ್ತಿರುತ್ತೆ. ಆ ಹಣ್ಣನ್ನು ತಿಂದು ನೋಡಿ ಅಷ್ಟು ರುಚಿಯಾದ ಹಣ್ಣು ಸಿಗೋದೇ ಇಲ್ಲ. ಇದು ನಾನು ಹಳ್ಳಿಲಿ ಕಂಡಿದ್ದು. ಆಮೇಲೆ ಹಳ್ಳಿಲಿ ನಂಬಿಕೆಗಳು, ಆ ದೇವಸ್ಥಾನ ಪೂಜೆಗಳು, ಉತ್ಸವಗಳು. ಒಂದು ಮನೆಯಲ್ಲಿ ಒಂದು ಮದುವೆ ಆಯಿತು ಅಂದರೆ ಊರಿನವರೆಲ್ಲ ಸೇರ್ಕೋತಾರೆ. ಅದು ಸಂಸ್ಕೃತಿ. ಇದೆಲ್ಲ ನಾನು ಕಾನೂನು, ಆಮೇಲೆ MA ಓದ್ಬೇಕಾದ್ರೆ ಇವೆಲ್ಲ ನನಗೆ ತುಂಬ ನೆನಪಿಗೆ ಬರೋದು. ಹಳ್ಳಿ ಸಂಸ್ಕೃತಿ, ಹಳ್ಳಿಯ ಸೊಗಡು. ನಿಮಗೆ ಭಾರತ ಎಂಥ ರಾಷ್ಟ್ರ? ಹಳ್ಳಿಗಳ ರಾಷ್ಟ್ರ ಸರ್. ಭಾರತಕ್ಕೆ ಹಳ್ಳಿಗಳ ರಾಷ್ಟ್ರ ಅಂತ ಇನ್ನೊಂದು ಹೆಸರಿದೆ ಗೊತ್ತಾ? ಸೊ ಹಳ್ಳಿಯ ಸೊಗಡು ನಮಗೆಲ್ಲ ಭಾಳ ನಂಗೆ ಪರಿಣಾಮ ಬೀರುತ್ತೆ. ಅಲ್ಲಿ ನಾಟಕಗಳು, ಅಲ್ಲಿ ಬರೋರು. ಸಂದ ಹೇಳಲೇಬೇಕು, ಹಳ್ಳಿ ಹೈಸ್ಕೂಲ್ನಿದ್ದಾಗ ಒಂದು ನಾಟಕ ಮಾಡಿದೆ. ಅದು ನಾಟಕದ ಹೆಸರು ಈಗಲೂ ಜ್ಞಾಪಕ ಇದೆ, ಅಕ್ಷರ ವೈದ್ಯ ಅಂತ. ಅದ್ರಲ್ಲಿ ಕೂಡ ನಾನು ದ್ವಿಪಾತ್ರ ಮಾಡಿದ್ದೆ ಆಗಿನ ಕಾಲಕ್ಕೆ. ಚಿಕ್ಕ ಹುಡುಗ ಮೊದಲನೇ ನಾಟಕ ಮಾಡಿದಾಗ ಹೆದರ್ಬಿಟ್ಟೆ. ಮೊದಲನೇ ನಾಟಕ ಇವರು ವೈದ್ಯರ ಮಗ ಅಂತ ನನಗೊಂದು ವಿಷ್ಣು ಪಾತ್ರ ಕೊಟ್ಬಿಟ್ರು. ಸರಿ, ವಿಷ್ಣು ಪಾತ್ರ ಭಾಳ ಚೆನ್ನಾಗಿ. ಹಳ್ಳಿಗಳಲ್ಲಿ ವಿಷ್ಣು ಪಾತ್ರ ಕಿರೀಟ ಎಲ್ಲ ಹಾಕ್ಕೊಂಡು ಹೀಗೆ ಮಲ್ಕೋತೀನಿ. ಒಂದು ಕಬ್ಬಿಣದ ಕುರ್ಚಿ ಇಟ್ಬಿಟ್ಟು ಅದ್ರ ಮೇಲೆ ಹಲಗೆ ಇಟ್ಬಿಟ್ಟು, ಆ ಲಕ್ಷ್ಮೀ ಪಾಠ, ಅವನೊಬ್ಬ ವಿಶ್ವನಾಥ್ ಅಂತ ತುಂಬ ಬೆಳ್ಳಗಿದ್ದ, ತುಂಬ ಚೆಂದ ಲಕ್ಷ್ಮೀ ಪಾಠ ಹಾಕ್ಬಿಟ್ರು. ಹುಡುಗನಿಗೆ ಹುಡುಗಿ ಪಾತ್ರ ಹಾಕ್ಬಿಟ್ರು. ನಾನು ಹಿಂಗೆ ಕಾಲು ಚಾಚಿ ವಿಷ್ಣು ಥರ ಹಿಂಗೆ ಕೂತಿದ್ದೀನಿ. ಅವನು ಪ್ರೈಮರಿ, ಅವನ ಮೂಗಿಂದ ಸುರಿತಾ ಇದೆ ನನ್ನ ಕಾಲ ಮೇಲೆ. ನನಗೆ ಏನು ಮಾಡೋಗಿಲ್ಲ. ಇವೆಲ್ಲ ಅನುಭವ ಜ್ಞಾಪಕ, ನೀವು ಕೇಳ್ತಿದ್ದಂತೆ ಜ್ಞಾಪಕ ಬಂತು. ವಿಷ್ಣು ಹಂಗೆ ಸಡಗದ ಮತ್ತು ಎದ್ದು ನಿಂತ್ಕೊಂಡೆ ಸರ್. 1.5 ಪುಟ ಇತ್ತು ವಿಷ್ಣು ಹಿಂಗೆ ನಿಂತ್ಕೊಂಡೆ ಅಷ್ಟೇ. ತಥಾಸ್ತು ಒಂದೇ ಮಾತೇ ಹೊರಡಲಿಲ್ಲ. ಇದು ಫೇಲ್ಯೂರ್. ನನ್ನ ಪ್ರಪಂಚ ಮೊದಲ ನಾಟಕ ಫೇಲ್ಯೂರ್. ನನಗೆ ಎಲ್ಲೋ ನಾನು ತಪ್ಪು ಮಾಡಿದ್ನಲ್ಲ ಅಂತ ಏಕಾಗ್ರತೆ. ಕೈಲಾಸಂ ನಾಟಕ ಪರ್ಪಸ್ ಅಂತ ಬರೆದಿದ್ದಾರೆ, ಅದರಲ್ಲಿ ಏಕಲವ್ಯನ ಬರೆದಿದ್ದಾರೆ. ಅವರು ಏಕಾಗ್ರತೆ ಬಗ್ಗೆ ಹೇಳ್ತಾರೆ, ಕಾನ್ಸಂಟ್ರೇಷನ್. ಸೊ ಅವಾಗ ಇಲ್ಲ, ನಾನು ತಪ್ಪು ಮಾಡ್ತೀನಿ, ಡಾಕ್ಟ್ರ್ ಮಗ ಅಂತ ಪಾತ್ರ ಕೊಟ್ಟು ಇವನ್ನೇ ಮಾಡಲಿ ಅಂತ ನಮ್ಮ ತಂದೆಗೆ ಅವಮಾನ ಆಗ್ಬಿಡುತ್ತಲ್ಲ ಅಂತ ಏನು ಮಾಡಿದೆ, ಹಠ ತೊಟ್ಟು ಮುಂದಿನ ವರ್ಷ ಅಕ್ಷರ ವೈದ್ಯ ಅಂತ ದ್ವಿಪಾತ್ರ. ಅಲ್ಲಿಗೆಲ್ಲ ಮಂತ್ರಿಗಳೆಲ್ಲ ಬರೋದು ಕಷ್ಟ. ಚಿಕ್ಕ ಹಳ್ಳಿಗಳಿಗೆ ಒಬ್ಬ ಎಜುಕೇಷನ್ ಡಿಪಾರ್ಟ್ಮೆಂಟ್ ಒಬ್ಬ ಅಧಿಕಾರಿ ಬಂದರೆ ಅದೇ ದೊಡ್ಡದು, BO ಅಂದರೆ ದೊಡ್ಡದು. ಅವ್ರು ಬರ್ತಾರೆ, ಹಲೋ ಅಂದ್ಬಿಟ್ಟು ಭಾಷಣ ಮಾಡಿ ಹೊರಟೋಗ್ತಾರೆ. ಈ ನಾಟಕ ಶುರುವಾಯಿತು ಪರಮೇಶ್ ಅವರೇ. ಆ ನಾಟಕವನ್ನು, ಇಡೀ ನಾಟಕವನ್ನು ಪೂರ್ತಿ ನೋಡಿ ನನ್ನ ಕರೆದು ₹5 ಗೌರವಧನ ಬಹುಮಾನ ಕೊಟ್ಟಿದ್ದರು. ಇದು ನನ್ನ ನೆನಪು. ಯಾವ ವರ್ಷ, ಎಷ್ಟು ವರ್ಷದಿಂದ? ನಾನು ಪ್ರೈಮರಿ ಅಂದ್ರೆ ಲೆಕ್ಕ 62ರಲ್ಲಿ 10-12 ವರ್ಷದ ಬಾಲಕ. ಅಂದರೆ ಒಂದು 65 ವರ್ಷದ ಹಿಂದೆ ₹5 ಅಷ್ಟು ದೊಡ್ಡದ. ನಮ್ಮ ತಂದೆಗೆ ಅಷ್ಟು ಇದು ಬರ್ತಿರ್ಲಿಲ್ವಲ್ಲ, ಸಂಬಳನೇ ಬರ್ತಿರ್ಲಿಲ್ವಲ್ಲ. ಆಗಿನ ಕಾಲಕ್ಕೆ ಸಂಬಳ ಅಂದ್ರೆ ಎಷ್ಟು ಕಡಿಮೆ ಇತ್ತಲ್ವ. ಒಂದು ವಾರದಲ್ಲಿ ನನ್ನ ದುಡ್ಡು ಬರ್ಲಿಲ್ಲ ಅಂದ್ರೆ ಆಮೇಲೆ ನೋಡು ನಿನ್ನ ಮನೆ ನನ್ನ ಹೆಸರಲ್ಲಿ ಇರುತ್ತೆ. ಅಲ್ಲಿ ಹಳ್ಳಿನಲ್ಲಿ ಪ್ರೌಢಶಾಲೆ ಇರಲಿಲ್ಲ. ಮಾಧ್ಯಮಿಕ ಶಾಲೆ ಮುಗಿದ್ಮೇಲೆ ಹೈಸ್ಕೂಲ್ ಬರೀಕೆ ನನಗೆ ಏನ್ ಮಾಡಬೇಕು, ಅಲ್ಲಿ ಪ್ರೌಢಶಾಲೆಯಲ್ಲಿ ಅಂದ್ಬಿಟ್ಟು ನಮ್ಮ ಶಾನ್ ಭಕ್ತನವನ್ನು ನಮ್ಮ ಸೋದರ ಮಾವನಿಗೆ ವಹಿಸ್ಕೊಟ್ಟಿದ್ರು. ನಮ್ಮ ಅತ್ತೆ ಮನೆಗೆ ಬಂದೆ. ನಮ್ಮ ಅತ್ತೆ ಮನೆಗೆ 1 ವರ್ಷ ಓದಕ್ಕೆ ಬಂದೆ. ಆವಾಗ ನಮಗೆ SL ಭೈರಪ್ಪನವರ ನಿಕಟ ಸಂಪರ್ಕ ಸಿಕ್ಕಿದ್ದು. ಅವರ ಪತ್ನಿಯವರು ನಮ್ಮ ದೂರ ಸಂಬಂಧಿಕರು, ಸರಸ್ವತಿ ಅಂತ, ಪಕ್ಕದ ಮನೆಯವರು. ನಾನು ಹೈಸ್ಕೂಲ್ಗಾದ. ಹೌದು, ಭೈರಪ್ಪನವರು ತಿಪ್ಪೂರು, ಅವರು ಸಂತೇಶ್ವರ, ಅವರ ಹಾಸನ ಜಿಲ್ಲೆ. ಅವರ ಪತ್ನಿ ಇದ್ದಾರೆ ಸರಸ್ವತಿಯವರು. ಅವರು ನಮ್ಮ ಪಕ್ಕದ ಮನೆಯವರು, ನಮ್ಮ ದೂರ ನನ್ನನ್ನು ಆಡಿಸಿದವರು ಸರಸ್ವತಿಯವರು ನಾನು ಬಾಲ್ಯದಲ್ಲಿ. ಅಲ್ಲಿ ಒಂದು ದಿವಸ ಏನಾಯಿತು, ನಾನು ಹುಡುಗ ಅಲ್ವ, ನಿಕ್ಕರ್ ಹಾಕೊಂಡು ಮಾಡಿದೆ. ಅವ್ರ ಅತ್ತೆ ಜಯಮ್ಮ ಅಂತ,
ಎಸ್ ಎಲ್ ಭೈರಪ್ಪನವರು ಹಿಂದೆ ಕೂತ್ಕೊಂಡು ಏನೋ ಓದೋದು ಬರೆಯೋದು ಮಾಡೋರು. ಅವ್ರ ಹತ್ತೆ ನಂಗೆ ಬಾಯ್ಲಿ ರಾಮು ನೋಡಿ, ಇಲ್ಲಿ ಯಾರು ಹುಡುಗ ಬರಬಾರ್ದು, ಗಲಾಟೆ ಮಾಡಬಾರ್ದು ಅನ್ನೋರು. ಅವಾಗ ನಾನೇ ಒಂದು ಕೋಲ್ ಹಿಡ್ಕೊಂಡು ನಾನೇ ಒಂದು ಮಾನಿಟ್ಟಿರ್ತಾರೆ. ಅದಾಯಿತು. ಒಂದು ದಿವಸ ಬೆಳಗ್ಗೆ ಎದ್ದು ನೋಡ್ತೀನಿ, ನನಗೆ ಸಂಗೀತ, ಈಗ ಸಂಗೀತ ಬಗ್ಗೆ ಅಷ್ಟು ಮಾತಾಡ್ತೇವೆ, ಸಂಗೀತ ಅದು ಗೊತ್ತೇ, ಚಿಕ್ಕ ಹುಡುಗ. ಬೆಳಗ್ಗೆ ಎದ್ದು 6 ಗಂಟೆಗೆ ನೋಡ್ತೀನಿ, ಅಂತ ಒಂದು ಹಿಂದೂಸ್ತಾನಿ ಸಂಗೀತಾಭ್ಯಾಸ ನಡೀತಿದೆ. ನೋಡಿದ್ರೆ ಅದು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಬಾಸು. ಆಮೇಲೆ ನಮ್ಮ ಸೋದರ ಮಾವನ ಮಗೊಬ್ಬ ನಾಗರಾಜ ಮೂರ್ತಿ ಅಂತಿದ್ದಾನೆ, ಅವನು ಈಗ ಇದ್ದಾನೆ ಇಲ್ಲಿ ಬೆಂಗಳೂರಿನಲ್ಲಿ. ಅವ ತುಂಬ ವಿದ್ಯಾವಂತ. ಅವ್ರ ಜೊತೆ ಎಸ್ ಎಲ್ ಭೈರಪ್ಪನವರು ನಾವು ನೊಣವಿನ ಕೆರೆ ನೋಡಬೇಕು, ತುಂಬ ದೊಡ್ಡ ಕೆರೆ. ಅದ್ರ ಮೇಲೆ ಎಲ್ಲ ಸಂಜೆ ಹೊತ್ತು ನಡ್ಕೊಂಡು ಹೋಗ್ಬೋದು. ಭೈರಪ್ಪನವ್ರು ಏನೋ ಮಾತಾಡೋರು, ಚಿಕ್ಕ ಹುಡುಗಿ ಏನೋ ಅರ್ಥ ಆಗಲ್ಲ, ಅವ್ರು ಹೋಗ್ತಾ ಇದ್ದೆ. ಆ ನಾಗರಾಜ ಮೂರ್ತಿಯನ್ನೂ ಇಲ್ಲಿ ವಿಧಾನಸೌಧದಲ್ಲಿ ಕೆಲಸ ಮಾಡೋನು. ಎಲ್ಲ ಮಂತ್ರಿಗಳು ಅವನ್ನ ಬಯಸೋರು, ಅಷ್ಟು ಪ್ರಾಮಾಣಿಕ, ಅಷ್ಟು ನಿಷ್ಠಾವಂತ, ಅಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾನೆ ನಮ್ಮ ಸೋದರಮ್ಮ. ಅವ್ರದ್ದೆಲ್ಲ ನನಗೆ ಬೆಂಬಲ ಸಿಕ್ತು ಚೆನ್ನಾಗಿ. ಅಲ್ಲಿ ಹೈಸ್ಕೂಲ್ನಲ್ಲಿ ಇದು ಚರ್ಚಾ ಸ್ಪರ್ಧೆಗಳಲ್ಲಿ, ಆಮೇಲೆ ಬೆಂಗಳೂರು ಬಂದ ನಂತರ ಚರ್ಚಾ ಸ್ಪರ್ಧೆಗಳು, ನಾಟಕಗಳು ನಿರಂತರವಾಗಿ ಈ ಕಲೆ ಕಡೆ ನನಗೆ ಅದಕ್ಕೆ ತಕ್ಕನಾಗಿ ನಮ್ಮ ಅಣ್ಣಂದಿರ ತುಂಬ ಸಹಕರಿಸೋರು. ವಿಶೇಷವಾಗಿ ನಮ್ಮ ಶಂಕರನಾರಾಯಣ ಅಂತ ನಮ್ಮ ಅಣ್ಣ ನಮ್ಮನ್ನೆಲ್ಲ ನೋಡ್ಕೊಂಡಂದರೆ ಹಣಕಾಸು ಎಲ್ಲ 30 ಜನ ನಮ್ಮ ತಾಯಿಯರು ದಿನಕ್ಕೆ 35 ಜನಕ್ಕೆ ಊಟ ಸರ್, ನೀವು ನಂಬ್ತೀರಾ? 6-7 ಜನ ಅಣ್ಣ ತಮ್ಮಂದರು, ನಮ್ಮ ಅತ್ತಿಗೆ ಅಂದರು, ಅವ್ರ ಮಕ್ಳುಗಳು, ನೆಂಟರು, ಇಷ್ಟು ನಮ್ಮ ಕಸಿನ್ಸು, ನಮ್ಮ ಇನ್ನೊಬ್ಬರು ಅಜ್ಜಿ ಎಲ್ಲ ನಮ್ಮಲ್ಲಿರೋರು. ಊರಿಂದ ಬಂದರೂ ನಮ್ಮ ಒಂದು ಹೆಡ್ ಕ್ವಾರ್ಟರ್ಸ್ ನಮ್ಮನೆ ಬಂದು ಪಂಡಿತರ ಮನೆ ಉಳ್ಕೊಳ್ಳೋರು. ಅವ್ರು ಮದುವೆಗೆ ಬಂದರೆ 5-6 ತಿಂಗಳು ಇಲ್ಲೇ ಉಳ್ಕೊಂಬಿಡೋರು. ಅಷ್ಟರಿಗೆ ನಮ್ಮ ತಾಯಿ ಊಟ ಗೀಟ ಇದೆಲ್ಲ ನಡೀತಿತ್ತು. ಅವಾಗೆಲ್ಲ ನಮಗೆ ಪ್ರತಿ ದಿವಸ ಅಲ್ಲಿ ನೀವು ಹೇಳಿದ ಸಂಗೀತ ಕಾರ್ಯಕ್ರಮ, ನಾಟಕಗಳು, ಕಲಾಕ್ಷೇತ್ರ ನಡ್ಕೊಂಡು ಹೋಗ್ತಿದ್ದೆ. ನಾಟಕಗಳು ಅಲ್ಲಿ CR ಸಿಂಹನ ನಾಟಕಗಳು, ಎಂತೆಂಥ CR ಸಿಂಹ ನನಗೆ ಮಾನಸಿಕ ಗುರುಗಳು ನಾಟಕದಲ್ಲಿ. CR ಸಿಂಹ ಅವರು ತುಗ್ಲಕ್ ಭಾಳ ಪ್ರಸಿದ್ಧ ಇರ್ತಾರೆ. ನಾನು ಅವರನ್ನ CR ಸಿಂಹ ಜೊತೆ ಒಂದು ಧಾರಾವಾಹಿಯಲ್ಲಿ ನಟಿಸಿದಾಗ ಸರ್ ಒಂದು 2 ಮಾತು ಹೇಳಬೇಕು ನಿಮಗೆ ಅಂದೆ. ಹೇಳಿಯಪ್ಪ ಅಂದರು. ಒಂದು, ನೀವು ತುಗ್ಲಕ್ಕೇನಾದ್ರು ನಿಮ್ಮ ನಾಟಕವನ್ನು ನೋಡಿದರೆ ತುಗ್ಲಕ್ ಇನ್ನೂ ಹೆಂಗೆ ಹುಚ್ಚುಚ್ಚಾಗಿ ಆಡ್ಬೋದು ಕಲಿತಿದ್ದ ಸರ್ ನಿಮ್ಮ ಹತ್ರ. ಈ ಮಾತನ್ನು CR ಸಿಂಹ ಅವ್ರಿಗೆ ಮುಖತಃ ಹೇಳಿದ್ದೀನಿ. ನಾನೇ ಕಡಿಮೆ ಮಾಡ್ಬಿಟ್ಟೆ ಲೈಫಲ್ಲಿ, ಹೆಚ್ಚು ಕಲಿಬೇಕು. ಆಮೇಲೆ ಇನ್ನೊಂದು ಹೇಳಿದೆ ಅವ್ರಿಗೆ, CR ಸಿಂಹ ಅವ್ರಿಗೆ, ಸರ್ ನಾನು ನಿಮ್ಮ ಅಭಿಮಾನಿ ಯಾಕೆ ಅಂದರೆ ಅವರು ಟಿಪಿಕಲ್ ಕೈಲಾಸಂ ಮತ್ತು ಏಕವ್ಯಕ್ತಿ ಪ್ರದರ್ಶನ ಮಾಡಿದ್ರು. ಅದರಲ್ಲಿ 100 ಪಾತ್ರಗಳು ಮಾಡ್ತಾರೆ. ಕೊನೆಯಲ್ಲಿ ಕೈಲಾಸಂ ಬರೆದ ಒಂದು ಎಸ್ ಐ ರೋಟ್, ಹಿಂಗೆ CR ಸಿಂಹ ಸ್ವಲ್ಪ ಅವರು ಅನುಕರಣೆ ಮಾಡೋಕ್ಕೆ ಪ್ರಯತ್ನ, ಎಸ್ ಐ ರೋಟ್ ಪರ್ಪಸ್ ಅಬೌಟ್ ಏಕಲವ್ಯ ಅಂತ. ಆ ಏಕಲವ್ಯದ ಒಂದು ದೃಶ್ಯ ಕಣ್ಣಿಗೆ ಕಟ್ಟುತ್ತೆ ಸರ್. ಏಕಲವ್ಯ, ದ್ರೋಣ, ಅರ್ಜುನ, ಭೀಷ್ಮ 4 ಜನ ನಿಂತಿದ್ದಾರೆ ಅನ್ನಿಸ್ಬಿಡ್ತೀವಿ. ಅದು ದಟ್ ವಾಸ್ CR ಸಿಂಹ. ಅದನ್ನು ಅವ್ರು ಹೇಳಿದೆ, 1 ಮ್ಯಾನ್ ಶೋ ಸರ್. ನಾನು ನೋಡಿದ್ದೀನಿ, ಅವತ್ತಿಂದ ನಾನು ಪ್ರಭಾವಿತನಾಗಿದ್ದೀನಿ. ಅವರ ನಾಟಕಗಳು, ಮ್ಯಾಕ್ಬತ್ತು, ಓತೆಲೋ, ತೊಗಲಕ್ಕು, ನಟರಂಗ ನಾಟಕಗಳು ಹಂಗಿತ್ತು. ನಟರಂಗ, ಬೆನಕ, ಸಮುದಾಯ ನಾಟಕಗಳು ಅಷ್ಟು ನಮ್ಮ ಮೇಲೆ ಪರಿಣಾಮ ಬೀರಿತ್ತು. ನಾಟಕ ಅಂದರೆ ಅಲ್ಟಿಮೇಟ್. ನಂತರ ನಾಟಕಗಳ ಕುರಿತೇ ಒಂದು 10-6 ಪುಸ್ತಕಗಳು ಇಟ್ಟಿದ್ದೀನಿ, ಸಂಶೋಧನೆ ಮಾಡಿ. ನಾಟಕಗಳ ಬಗ್ಗೆ ರಂಗಭೂಮಿ ನನ್ನ PhD ಮಾಡೋ ಆಸೆ ಕೂಡ ಇತ್ತು. ರಂಗಭೂಮಿ ಅದು ಶಕ್ತಿ. ವ್ಯಭಿಚಾರಕ್ಕಿಂತ ಹೀನವಾದ ಪಾಪ ಮಾಡಿರೋ ಹೆಣ್ಣು ನೀನು, ನಿನಗೆ ಯೋಗ್ಯ ಶಿಕ್ಷೆ ಒಂದೇ. ಸೊ ಆ ಥರ ಭೈರಪ್ಪನವ್ರ ಜೊತೆ ಕೆರೆ ಏರಿ ಮೇಲೆ ಓಡಾಡ್ತಿದ್ರಿ ನೀವು? ಹೌದು. ಏನು ಮಾತಾಡ್ತಿದ್ರಿ? ನಾನು ಹುಡುಗ, ಅವ್ರು ಮಾತಾಡೋದು ಕೇಳಿಸ್ಕೊತಿದ್ದೆ, ನಾನೇನು ಮಾತಾಡ್ತಿರ್ಲಿಲ್ಲ. ಅವ್ರ ಮದುವೆಗೆ ಸಾಕ್ಷಿಯಾಗಿದ್ದೀನಿ. ಮದುವೆ ಹೇಗಾಯಿತು ಅಂದರೆ, ನಮ್ಮ ಮೈಸೂರಿನಲ್ಲಿ ಅವರು ಒಂದು ಹೊಯ್ಸಳ ಕರ್ನಾಟಕ ಸಂಘ ಹಾಸ್ಟೆಲಲ್ಲಿ ಅವರು ಒಬ್ಬ ವಿದ್ಯಾರ್ಥಿ ಆಗಿದ್ದರು. ನಮ್ಮ ಅಣ್ಣ ಒಬ್ಬ ಶಂಕರನಾರಾಯಣ ಅಂತ, ಅವನು ಅಲ್ಲಿ ಇವನು BSc ಇರ್ತಿದ್ದು, ಅವರು MA ಓದ್ತಿದ್ರು. ನಮ್ಮಣ್ಣ ಹೇಳ್ತಿದ್ದ, ಭೈರಪ್ಪನವರು ಮಾನಸ ಗಂಗೋತ್ರಿ ಗ್ರಂಥಾಲಯಕ್ಕೆ ಹೋಗಿ ಕೇಳೋರಂತೆ, ಇವತ್ತು ಯಾವುದೋ ಹೊಸ ಪುಸ್ತಕ ಬಂದಿದೆ ಅಂತ. ಅಲ್ಲಿ ಪುಸ್ತಕಗಳಿಂದ 2-3 ಇವತ್ತು ಯಾವುದೋ ಹೊಸ ಪುಸ್ತಕ ಬಂದಿದೆ ಅಂತ ಕೇಳೋರಂತೆ ಭೈರಪ್ಪನವರು. ಆವಾಗ ಏನಾಯಿತು, ನಮ್ಮಣ್ಣ ಹಿಂಗೆ ಪರಿಚಯ ಇತ್ತಲ್ಲ, ನಮ್ಮೂರಿನಲ್ಲಿ ಈ ಥರ ಒಂದು ಹೆಣ್ಣಿದೆ ಅಂತ ಒಂದು ಸಂಪರ್ಕ ಸಿಕ್ಕಿ ಅವರು ಬಂದು ನೋಡಿ ಮದುವೆ ಆಯಿತು. ಆ ಮದುವೆ ಅದು ಸರಳವಾಗಿ ಮನೆಯಲ್ಲೇ ಆಗಿತ್ತು. ಈಗಲೂ ನಂಗೆ ನೆನಪಿದೆ. ನಿಮ್ಮ ಊರು ನೊಣವಿನಕೆರೆಯಲ್ಲಿ ಮದುವೆ ಆಗಿತ್ತು. ಆ ಹುಡುಗಿ ಮನೆಯಲ್ಲಿ. ನಾನು ಚಿಕ್ಕ ಹುಡುಗ ಅವಾಗ, ನಾನು ಮದುವೆ ಅಷ್ಟೊಂದು ನೆನಪಿಲ್ಲ, ಬಟ್ ಅಷ್ಟೊಂದು ನೆನಪಿದೆ ಇದು. ಸೊ ಯುವಕ ಭೈರಪ್ಪನವ್ರು ನೀವು ನೋಡಿದ್ದೀನಿ. ಇತ್ತೀಚೆಗಷ್ಟು ಅವ್ರು ಮಾತಾಡ್ತಿದ್ದೆ. ಅವ್ರ ಮನೆಗೆ ಮೈಸೂರಿಗೆಲ್ಲ ಹೋಗಿದ್ದೆ. ಮೊನ್ನೆ ಅವರ ಶ್ರೀಮತಿ ಸರಸ್ವತಿಯರನ್ನ ಹತ್ರ ಸಾಕಷ್ಟು ಮಾತಾಡಿದ್ರು. ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ಇದೆಲ್ಲ ರಂಗಭೂಮಿ ಸೆಳೆತ, ಓದು. B ಜಯಶ್ರೀ ಅವರು ಸ್ಪಂದನ ಅಂತ ಒಂದು ತಂಡ ಕಟ್ತಾರೆ. ಘಾಶಿರಾಮ್ ಕೊತ್ವಾಲ್ ಅಂತ ನಾಟಕ, ವಿಜಯ ತೆಂಡೂಲ್ಕರ್ ಮರಾಠಿ ಪ್ರಸಿದ್ಧ, ಅದು ಕನ್ನಡದಲ್ಲಿ. ಅದರಲ್ಲಿ ನಾನು ಅಭಿನಯಿಸ್ತೀನಿ. ಅದರಲ್ಲಿ 12 ಜನ ಬ್ರಾಹ್ಮಣರು ಬರ್ತಾರೆ. ನಾವು ಪುಣೆಯ ಬ್ರಾಹ್ಮಣ ಮಂಡಳಿ ಅಂತ ಒಂದು ಹಾಡು ಶುರುವಾಗುತ್ತೆ. ನನ್ನ ಪಕ್ಕದಲ್ಲಿ ಡೈನಮಿಕ್ ಹೀರೋ ದೇವರಾಜ್ ನಿಂತಿದ್ದಾರೆ. ಆ ಭಾವಚಿತ್ರದಲ್ಲಿ ನೋಡ್ಬೋದು ನೀವು. 12 ಜನ ಬ್ರಾಹ್ಮಣರಲ್ಲಿ ಅವರೊಬ್ಬರು. GV ಶಿವಾನಂದ ಪ್ರಸಿದ್ಧ ನಟರು, ಅವರದಲ್ಲಿ ಮುಖ್ಯ ಪಾತ್ರ. ಗೋಪಿವರ್ಣವ್ರ ಮಗ.
ಹೌದು. ಓಂ ಸಿನಿಮಾ ಅಪ್ಪ. ಹೌದು. ಭಾವಚಿತ್ರ ನೋಡಿ ಪಕ್ಕ HMT ದೇವರಾಜ್ ಅವರು HMT ಕೆಲಸ ಮಾಡೋರು. ಅವರು ತುಂಬ ಪ್ರಸಿದ್ಧ ಕಲಾವಿದ. ಡೈನಾಮಿಕ್ ಹೀರೋ ದೇವರಾಜ್ ಮುಂಚೆ ಅವರು HMT ದೇವರಾಜು HMT ಕೆಲಸ ಮಾಡೋರು. ತುಂಬ ಜನ ಕಾರ್ಖಾನೆಗೆ ಕೊಟ್ಟಿರೋ ಕೊಡುಗೆ ಈ ರಂಗಭೂಮಿಗೆ ಒಂದು ಕಾಲಕ್ಕೆ ಸರ್, ರಂಗಭೂಮಿ ಮಾತ್ರ ಅಲ್ಲ, ಇವತ್ತೇನಾದ್ರು ಬೆಂಗಳೂರಿನಲ್ಲಿ ಕನ್ನಡ ಸ್ವಲ್ಪ ಗಟ್ಟಿಯಾಗಿ ಉಳಿದಿದ್ದರೆ ಕಾರ್ಮಿಕರೇ ಕಾರಣ. IT ಅಂತ ದೂರವಾಣಿ ಕರ್ಕಲ್ಲಿ 25,000 ಜನ ಉದ್ಯೋಗಿಗಳಿದ್ದರು. HAನಲ್ಲಿ 25,000 ಜನ ಇದ್ದರು. ಇಲ್ಲೆಲ್ಲ ಕನ್ನಡ ನಾಟಕಗಳು, ಕನ್ನಡ ಪರ ಹೋರಾಟಗಾರರು. ರಾಮಮೂರ್ತಿ ನಗರ ಅಂತ ಒಂದಿದೆ, ರಾಮಮೂರ್ತಿ ಹೆಸರಲ್ಲೇ ಆಗಿರೋದು ಅದು. ತಮಿಳರ ವಿರುದ್ಧ ಹೋರಾಡಿದ್ದು ಇತಿಹಾಸ ಇದೆ. ITI ನಾಟಕಗಳು ಅಂದರೆ ಜನ ಕಾದು 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 ನೋಡೋರು. ಒಂದು ITI ನಮ್ಮ ನಾಟಕ ಸಂಗೀತಗಾರರು C. ಅಶ್ವತ್ಥ ಅವರಿದ್ದದ್ದೇ, ಅವ್ರ ಮಾರ್ಗದರ್ಶನ. ವಿಷ್ಣುವರ್ಧನ್ ರವಿಕುಮಾರ್ ಅಂತ ಇದ್ದರು, ಸ್ವಂತ ಅಣ್ಣ, ಅದ್ಭುತ ನಟ ರವಿ ಅಂತ. S. ಆನಂದ್ ಅಂತ ಒಬ್ಬರು ಇದ್ದರು. ಅವರೆಲ್ಲ ನಮ್ಮನ್ನು ತೀಡಿದ್ರು ನಾಟಕಗಳಲ್ಲಿ. ಈ ಕಲಾಕ್ಷೇತ್ರದಲ್ಲಿ ನಡೆದಂಥ ವಿಶೇಷ ಘಟನೆಗಳಿದೆ. ಒಬ್ಬರು SL ಭೈರಪ್ಪನವ್ರದ್ದು, ಲಕ್ಷ್ಮೀನಾರಾಯಣ ಭಟ್ರದ್ದು, ಡಾಕ್ಟರ್ ರಾಜ್ಕುಮಾರ್ದು, ಆಮೇಲೆ ಮಾಸ್ತಿ ಅವರದ್ದು, ಬೀಚಿ ಅವರದ್ದು, ಇಂಥ ಹಲವಾರು ಘಟನೆಗಳನ್ನು ನಾನು ಕೇಂದ್ರೀಕರಿಸಿ ಕ್ರೋಢೀಕರಿಸಿ ಒಂದು ತಪ್ಪು ಮಾಡಿದವರು ಯಾರು ಅನ್ನೋ ಪುಸ್ತಕದಲ್ಲಿ ಈ ಥರ ವಿಶೇಷ ಘಟನೆಗಳನ್ನು ನಾನು ಅದನ್ನು ಬರೆದಿದ್ದೀನಿ. ಅದು ಸೂಪರ್. ಸೊ ಆ ಥರ ನಿಮ್ಮ ಬಾಲ್ಯ ಎಲ್ಲ ಕಳೆದದ್ದು ನಿಮ್ಮ ಮಾವನ ಮನೇಲಿ? ಮಾವನ ಮನೆ ಅಂತಲ್ಲ, 1 ವರ್ಷ ಮಾತ್ರ ಅಲ್ಲಿ ನಮ್ಮ ಸೋದರ ಮಾವನ ಮನೆ. ಆಮೇಲೆ ಹೈಸ್ಕೂಲ್ಗೆ ರಾಷ್ಟ್ರೀಯ ವಿದ್ಯಾಲಯಕ್ಕೆ ಬಂದುಬಿಟ್ಟೆ, ಬೆಂಗಳೂರು. ಯಾಕೆ ತಂದೆಯವ್ರು ಟ್ರಾನ್ಸ್ಫರ್ ಆಗಿತ್ತಾ? ಇಲ್ಲ, ಅಷ್ಟೊತ್ತಿಗೆ ನಮ್ಮ ತಂದೆ ಅಲ್ಲೇ ಕೆಲಸ ಮಾಡೋರು. ನಮ್ಮ ಅಣ್ಣಂದರು ಇಲ್ಲಿ ಬಂದು ಬೆಂಗಳೂರಲ್ಲಿ ಎಲ್ಲ ಒಬ್ಬರೇ ಇಲ್ಲೇ ನೆಲೆ ಊರಿದ್ರು. ದೊಡ್ಡಣ್ಣ ಅನಂತರಾಮಯ್ಯ ಅಂತ, ಅವರು ವೈಲಿನ್ ನುಡಿಸೋರು. ಅವರು ಎಲ್ಲ ಭಾಷೆ ಎಲ್ಲ ಚಿತ್ರಗಳು ನೋಡಿದ್ರು. ಅವರು ಕನ್ನಡದ ಎಲ್ಲ ಚಿತ್ರಗಳು ಒಂದು ಬಿಡ್ತಿರ್ಲಿಲ್ಲ. ಅವರು ಎಲ್ಲ ಸಿನಿಮಾಗಳು ನೋಡೋರು. ಅವ್ರಿಗೆ ಎಲ್ಲ ಭಾಷೆ ಬರೋದು. ಅವರು ತಮಿಳು, ಮಲಯಾಳ, ಇಂಗ್ಲೀಷು ಎಲ್ಲದರಲ್ಲೂ ಬಹಳ ವಿದ್ಯಾವಂತರು. ಅವರು NAL ಅಂತ ಕೆಲಸ ಮಾಡ್ತಿದ್ರು. ಅವರು PRO ಆದ್ದರಿಂದ ವಿದೇಶಿಯರು ಬಂದರೆ ಅವ್ರ ಜೊತೆ ಇಂಗ್ಲೀಷಲ್ಲಿ ಮಾತಾಡಿ ಮೈಸೂರು ಅಲ್ಲಿ ಕರ್ಕೊಂಡು ಹೋಗೋರು. ಮೈಸೂರಲ್ಲಿ ಇಂಗ್ಲೀಷಲ್ಲಿ ಮಾತಾಡೋರು. ಈ ಪುಟ್ಟಣ್ಣ ಕಣಗಾಲ ಸಿನಿಮಾಗಳೇನಾದರೂ ಬಂದರೆ ಈ ತಮಿಳು ಪ್ರಸಿದ್ಧರು ಬಂದು ತಮಿಳು ಸಿನಿಮಾ, ಕನ್ನಡ ಸಿನಿಮಾ ನೋಡೋಕ್ಕೆ ಬರೋರಂತೆ. ಆವಾಗ ನಮ್ಮ ಅಣ್ಣನ ಒಂದು ಲಿಂಕ್ ಆಗಿ ಅವ್ರಿಗೆ ಗೊತ್ತಾಗಿದ್ರೆ ಅದನ್ನು ತಮಿಳಲ್ಲಿ ಹೇಳೋರು ನಮ್ಮ ಅಣ್ಣ. ಓ ಹೌದು, ಎಲ್ಲ ಸಿನಿಮಾ ನೋಡಿದ್ರು. ಅನಂತರಾಮಯ್ಯ ಅಂತ. ವಾವ್. ಅವರೊಂದು ಅನುಭವ. ಒಂದು ಸಿನಿಮಾ ಬಿಡ್ತಿರಲಿಲ್ಲ ಸರ್. ಒಂದು ದಿನ ನಡೆದ ಸಿನಿಮಾ ನೋಡಿದ್ದಾರೆ, ಒಂದು ವಾರ ನಡೆದಿದ್ದು ನೋಡಿದ್ರೆ ಒಂದು ಸಿನಿಮಾ. ಅವಾಗೆಲ್ಲ ನಿಮಗೆ ಗೊತ್ತಿರಲಿ, ಈ ಚಿತ್ರಮಂದಿರದಲ್ಲಿ ಹೋದರೆ ಇಂಟರ್ವಲಲ್ಲಿ ಮಧ್ಯಂತರದಲ್ಲಿ ಒಂದು ಪಾಸ್ ಅಂತ ಕೊಡೋರು. ಅಂದರೆ ಥಿಯೇಟ್ರಿಂದ ಆಚೆ ಹೋಗೋಕ್ಕೆ ಪಾಸು. ಅದನ್ನು ತೊಗೊಂಡೋಗಿ ಸಿಗರೇಟ್ ಸೇದೋದು, ಕಡಲೆಕಾಯಿ ತಿಂಡಿ. ಅದು ಇವರು ಒಂದು ಸಿನಿಮಾಕ್ಕೆ ಹೋಗಿದ್ರಂತೆ. ಆ ಸಿನಿಮಾ ಹೆಸರು ನನಗೆ ನೆನಪಿದೆ, ಈಗ ಹೇಳೋದು ಬೇಡ, ಹೆಸರು ಬೇಡ. ಹೋದ್ರಂತೆ, ಇಂಟರ್ವಲ್ ಆಯಿತು. ಇಂಟರ್ವಲ್ ಆಚೆ ಬಂದರು, ಪಾಸ್ ಕೊಡಪ್ಪ ಅಂದ್ರಂತೆ. ಅವಾಗ ಗೇಟ್ ಕೀಪರ್, ಇಲ್ಲ ಸರ್, ಇದು ಅರ್ಧ ಶೋಗೆ ಕ್ಯಾನ್ಸಲ್ಲು, ನೀವೊಬ್ಬರು ಇದ್ದೀರಿ ಅಂತ ಪೂರ್ತಿ ಓಡಿಸಿದ್ದಾರೆ, ಇಲ್ಲಿಗೆ ನಿಲ್ಲಿಸಿದ್ದಾರೆ ಅಂತ. ಇದು ನಡೆದಿದ್ದು ಸತ್ಯ. ಇಂಥ ಘಟನೆಗಳು ನೋಡಿದ್ದೀರಾ? ಇದು ನಮ್ಮ ಅಣ್ಣಂದ್ರೆಲ್ಲ ಹೇಳೋರು. ಸೊ ಆ ಕಾಲದಲ್ಲೂ ಥಿಯೇಟರ್ಗಳು ಖಾಲಿ ಓಡೋವು. ಅಣ್ಣವ್ರ ಸಿನಿಮಾ ಅಂದರೆ ಅಲ್ಟಿಮೇಟ್ ಸರ್. ನಾನು ಎಷ್ಟೋ ಜನ ನಾವು ರಾಜ್ಕುಮಾರ್ ಭಕ್ತರಲ್ವಾ, ನಮ್ಗೆ ನೋಡ್ಬೇಕು ಅಂತ ಆಸೆ. ನಮ್ಮ ಸ್ನೇಹಿತ ಒಬ್ಬಿದ್ದ, ಅವ್ನು ನಮ್ಮ ಕಾಲೇಜ್ ಫ್ರೆಂಡ್. ಅವ್ನು ಬಂದು ಫಸ್ಟ್ ಡೇ ಹೆಂಗೋ ಮೊದಲ ಶೋ ಮಾಡ್ಕೊಂಡ್ಬಂದು ಇಡೀ ಸಿನಿಮಾ ನಮ್ಮ ಮುಂದೆ ಇರಿಸೋಣ. ಅಣ್ಣವ್ರು ಹಿಂಗೆ ಮತ್ತೆ ಇಡೆಲ್ಲ ಹೊಡಿತಾ ನನಗೆ ನೋಡಬೇಕು ಆಗ್ತದೆ. ಒಂದು ತಿಂಗಳಾದರೂ ಟಿಕೆಟ್ಗಳು ಸಿಗ್ತಿರ್ಲಿಲ್ಲ. ಅವಾಗ ರಾಜ್ಕುಮಾರ್ ಸಿನಿಮಾಗಳು ಹಂಗಿತ್ತು. ಗ್ರೇಟ್. ಚಂದ್ರನ ಚೆಲುವಿಗೆ ಚಂದ್ರನೇ ಸಾಟಿ ಬೇರೆ ಯಾರಿಲ್ಲ. ಎಷ್ಟನೇ ವಯಸ್ಸಿಗೆ ಬಂದ್ರಿ ಬೆಂಗಳೂರು? ನಾನು ಹೈಸ್ಕೂಲ್ 1ನೇ ವರ್ಷಕ್ಕೆ ಬಂದೆ. ಹೈಸ್ಕೂಲು 2ನೇ ವರ್ಷಕ್ಕೆ ಬಂದೆ. ಅಂದರೆ 63ನೇ ಅವಾಗ ನನಗೆ ಒಂದು 12 ವರ್ಷ ಆಗಿತ್ತು. 12-13 ವರ್ಷ. ಸೊ ಬೆಂಗಳೂರಲ್ಲಿ ಎಲ್ಲಿತ್ತು ನಿಮ್ಮ ಮನೆ? ಲಾಲ್ಬಾಗ್ ಕೃಷ್ಣ ರಸ್ತೆಯಲ್ಲಿ. ಅಲ್ಲಿ ಒಂದು ವಠಾರದ ಮನೆ. ಅಲ್ಲೇ CV ಶಿವಶಂಕರು ನಮ್ಮ ನೆರೆಹೊರೆಯವರು. ಇನ್ನೊಬ್ಬ AV ಶ್ರೀನಿವಾಸ ಪ್ರಸಿದ್ಧ ವಕೀಲ, ಇವತ್ತು ಇದ್ದಾರೆ ಅವರು. ಇನ್ನೊಬ್ಬರು TR ಸೂನಾಡ್ರಂದು ಸಂಗೀತಗಾರರು, ಅವರು ದೊಡ್ಡ ಇಂಜಿನಿಯರು. ಅವ್ರ ಮಗ ಇವತ್ತು ಪ್ರಸಿದ್ಧ ಸಾಫ್ಟ್ವೇರು ಪ್ಲಸ್ ಪ್ರಸಿದ್ಧ ಗಾಯಕ ಪಟ್ಟಾಭಿರಾಮ್ ಪಂಡಿತ್ ಅಂತ. ಸೊ ಅವೆಲ್ಲ ಅಲ್ಲೆಲ್ಲ ಸಂಗೀತ. ಆಮೇಲೆ ನಾವೆಲ್ಲ ಸೇರಿಕೊಂಡು ಅವೆಲ್ಲ ಗುಂಪಾಗ್ಬಿಡ್ತಿದ್ದವಲ್ಲ, ಒಂದು 20 ಜನ ಆಗ್ಬಿಡೋವು ನಮ್ಮ ಸೋದರ ಮಕ್ಕಳು. ನಮ್ಮ ಕಾಂಟ್ರಿಬ್ಯೂಷನ್ ಅಥವಾ ನಮ್ದು ಏನಂದರೆ, ಮೊದಲನೇ ನಮ್ಮ ಮನೆ ಸುತ್ತಮುತ್ತ 5-6 ಥಿಯೇಟ್ರ್ ಇತ್ತು. ಶಾಂತಿ ಅಂತ ಇತ್ತು, ನಂದ ಅಂತಿತ್ತು, ಮಿನರ್ವಾ ಅಂತಿತ್ತು, ಭಾರತ್ ಅಂತಿತ್ತು, ಶಿವಾಜಿ ಅಂತ 5 ಥಿಯೇಟ್ರ್ ನಮ್ಮ ಮನೆ ಸಮೀಪ ಇತ್ತು. ಮೊದಲನೇ ದಿನ ನಮ್ಮಣ್ಣ ಹಿರಣ್ಯನ 20 ಟಿಕೆಟ್ ಹೆಂಗೋ ಮಾಡಿ ತಂದುಬಿಡೋನು. ಮಧ್ಯರಾತ್ರಿ ಶೋ, 9:30 ಶೋ, ಸೆಕೆಂಡ್ ಶೋ. ಎಲ್ಲರೂ 20 ಜನ ನಡ್ಕೊಂಬರು. ಮೆಜೆಸ್ಟಿಕ್ ನಡ್ಕೊಂಬರ್ತಾಯಿದ್ವು. ಟ್ರಾಫಿಕ್ ಇಲ್ಲ, ಈಗ ಟ್ರಾಫಿಕೇ ಇಲ್ಲ. ಎಂಥ ಕಾಲ ನೋಡಿ, ಹಳೆ ಬೆಂಗಳೂರು. ಅವಾಗೆಲ್ಲ ಒಂದು ಜೋಕ್ ಮಾಡೋರು,
ಒಂದೇ ಒಂದು ಬತ್ತು ಅದು ಅವಾಗೆಲ್ಲ ಅಪರೂಪ ಒಂದೊಂದೇ ಬಸ್ ಇರೋದು. ರೂಟ್ ನಂಬರ್ 4 ಅಂತಲ್ಲ 10 ಅಂತಲ್ಲ ಮರ್ತ್ಬಿಟ್ಟಿದ್ದೀನಿ. ಅದು ನಿಮ್ಮಾನ್ಸ್ಗೆ ಹೋಗೋದು. ಇವ್ರನ್ನ ರೂಟ್ ನಂಬರ್ 4 ಹತ್ಸೆಯ ಅನ್ನೋರು ಅವಾಗ, ರೂಟ್ ನಂಬರ್ 10 ಹತ್ಸೆಯ ಅನ್ನು. ಆಮೇಲೆ ಆವಾಗ ಕಾರ್ಗಳೇ ಇರ್ತಿರ್ಲಿಲ್ವಲ್ಲ. ಮಾಸ್ಟರ್ನೇ ನಮ್ಮ ಹತ್ತಿರದ ಸಂಬಂಧಿಗಳು, ದಾಯಾದಿ ಅಂತಾರಲ್ಲ. ನಮ್ಮೂರು ನೊಣಂಕೆರೆ ವಿಷಯ ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ. 2 ಪ್ರಸಿದ್ಧ ದೇವಸ್ಥಾನಗಳಿದೆ, ವೇಣುಗೋಪಾಲ ದೇವಸ್ಥಾನ, ಆಮೇಲೆ ಬೇಟೆರಾಯ ಸ್ವಾಮಿ ಅಂತ. ನೊಣಂಕೆರೆ ಕೆರೆನೇ ಭಾಳ ಪ್ರಸಿದ್ಧ. ಬೇಟೆರಾಯ ಸ್ವಾಮಿ ದೇವಸ್ಥಾನ ಭಾಳ ಹಿಂದಿನ ಪುರಾತನವಾದ್ದು. ವಿಷ್ಣುವರ್ಧನ್ ಸಿನಿಮಾ ಎಲ್ಲ ಶೂಟಿಂಗ್ ಆಗಿದೆ ಅಲ್ಲಿ. ಅದೇ ಈ ಆಟೋದವರು ಟ್ಯಾಕ್ಸಿಯವರೆಲ್ಲ ಬೇಟೆರಾಯ ಸ್ವಾಮಿ ಕೃಪೆ ಅಂತ ಹಾಕೊಂಡು ಓಡ್ತಿರ್ತಾರೆ, ನೋಡಿದ್ದೀನಿ ನಾನು ರೋಡಲ್ಲಿ. ಬೇಟೆರಾಯ ಸ್ವಾಮಿ ತುರುವೇಕೆರೆಯಲ್ಲೂ ಇದೆ, ನೊಣಂಕೆರೆಯಲ್ಲೂ ಇದೆ. ನೊಣಂಕೆರೆಯಲ್ಲಿ ಇವೆರಡು ದೇವಸ್ಥಾನ ಪ್ರಸಿದ್ಧ. ಅಲ್ಲಿ ನಮ್ಮ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತಿದೆ. ಅದು ನಮ್ಮ ಖಾಸಗಿ ದೇವಸ್ಥಾನ. ಒಂದು 20 ಸಂಸಾರಗಳು, ನಮ್ಮ ತಂದೆ ತಾಯಿಗಳು, ಅಣ್ಣ ತಮ್ಮಂದರು, ಅಜ್ಜ, ಮಾಸ್ಟರ್ಣೆ, ಅವರ ಕುಟುಂಬದವರು ಎಲ್ಲ. ಅದು ಅದಕ್ಕೆ ಅವರು ಅವರ ನಾಟಕದಲ್ಲಿ ನಮೋ ಲಕ್ಷ್ಮೀ ನೃಸಿಂಹ ಅವರ ನಾಟಕ ಆರಂಭದ ಅಲ್ಲಿ ನಮ್ಮ ಮಂದೆಯವರು ನೊಣಂಕೆರೆ ನಾಂದಿ ಪದ್ಧತಿ. ನಾಂದಿ. ಆಮೇಲೆ ನಿಮ್ಮ ದಸರಿಘಟ್ಟ ನಿಮ್ಗೆ ಭಾಳ ಹತ್ರ ಅಲ್ಲ? ದಸರಿಘಟ್ಟ ಅವೆಲ್ಲ ಆಮೇಲೆ ಹೇಳೋದು ಮರ್ತ್ಬಿಟ್ಟೆ. ಅವಾಗ ನಾವೆಲ್ಲ ಹುಡುಗರು ಹಿರಣ್ಯ ಮಿತ್ರ ಮಂಡಳಿ ನಾಟಕಗಳು, ಲಂಚಾವತಾರ ಅಂತ ಅವರು ಗೊತ್ತಲ್ಲ, ಅದು ದಾಖಲೆ ಬರೋದ್ಬಿಟ್ಟು 16,000 ನಾಟಕ. ಅವಾಗ ನಾವೆಲ್ಲ ಹುಡುಗರು ನಿಂತಿರ್ತಿದ್ವು. ಕರೆಕ್ಟಾಗಿ ಮಾಸ್ಟರ್ನೇ ಒಂದು ಅಂಬಾಸಿಡರ್ ಕಾರು 6 ಗಂಟೆ, ಅಲ್ಲಿ 6:20ಗೆ ಮೊದಲನೇ ಬೆಲ್ ಆಗೋದು. ಅವಾಗ ಟ್ರಾಫಿಕ್ಲಿ 6 ಗಂಟೆಗೆ ನಮ್ಮ ಮನೆ ಮುಂದೆ ನಾವೆಲ್ಲ ಹುಡುಗರು ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಂಡು ನೋಡೋವು. 6 ಗಂಟೆಗೆ ಹಿಂಗೆ ಹೋಗೋರು. ಅಷ್ಟೊತ್ತಿಗೆ ಬಹುಶಃ ಅಣ್ಣವರು ಹಿಂಗೆ ಕಾಲು ನಿಂತ್ಕೊಂಡು ನಾವು ಅಣ್ಣವ್ರು ಹಿಂಗೆ ಅಂದಿರ್ತಿದ್ವು ಮಾಸ್ಟರ್ಣೆಯನ್ನು. ಅವರೆಲ್ಲ ನಮ್ಮ ಸ್ಟಾರ್ ಅವರು. ಹಾಂ ಸರ್, ಏನು ಸರ್ ಮಾಸ್ಟರ್ಣೆ ನಾಟಕ ಅಂದರೆ? ಮಾಸ್ಟರ್ಣೆ ನಾಟಕ ಕಲಾಕ್ಷೇತ್ರದಲ್ಲಾದರೆ ನಿಮಗೆ ಕಾರ್ ಪಾರ್ಕಿಂಗ್ ಸಿಗ್ತಾ ಇರಲಿಲ್ಲ. ಇಬ್ರು ಒಪ್ಪದೇ ಇರೋ ಪಾರ್ಟಿಯವರು ಸೇರ್ಕೊಂಡು ಒಂದು ಸರ್ಕಾರ ಮಾಡಿದ್ರೆ ಅದರ ರೇಪಿಸ್ಟ್ ಸರ್ಕಾರ ಕರೆಯೋದು. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.